Somebody stops on the road, they want to block. It's not compulsion. But Some people are there. The ministers have built up such a reputation. So today I don't know, I'm the minister, you are not the minister. Then we will have to blame the voters in the next time. So because there are mistakes there also. So I think at least they are good. Feel that standing on the road, you just go away. You have got to be very careful. But I've heard a lot about ಪರಿಸರಕ್ಕೆ ಸರ್ ನಾವು ಪರಿಸರದ ಹತ್ರ ನಾವು ಏನಿಲ್ಲ ದಯವಿಟ್ಟು ಮನವಿ ತೊಗೊಳ್ಳಿ ಆ ಮರಗಳು ಉಳಿಸಿ ನಮ್ಮದು ಅಷ್ಟೇ ರಿಕ್ವೆಸ್ಟ್ 35 ಗಿಡ ಸಡಿ ಹೋಗಿ ಗಿಲ್ಲಿಟ್ಟಾರೆ ಸರ್ ನಿಮಿಷ ಮುಂಚೆ ಬಂದೆ ನೀವು ಬಿಟ್ಟು ಪಾಸ್ ಆಗಿ ನಾ ಬ್ರೇಕ್ ಮೇಲೆ ಹಿಂಗೆ ಇಲ್ಲ ಹಣ್ಣಿನ ಗಿಡ ನೋಡು ಅಲ್ಲೇ 6 ಕಿಲೋಮೀಟರ್ ಬಂದು ಕಾಮತ್ತ ಹಂಗೆ ಇಡ್ತಾರೆ ಆಮೇಲೆ ಚಿತ್ರಣ ಬಿಟ್ರೆ ಸ್ವಲ್ಪ ಹಿಂದೆ ಯಜಮಾನ ಹೆಸರು ವಿಜಯ ನಕ್ಷತ್ರ ನಕ್ಷತ್ರ ಕಲ್ಯಾಣಿ ನಕ್ಷತ್ರ ಭಾಗ್ಯ ನಕ್ಷತ್ರ ತುಲಾರಾಶಿ ಕಾಂಗ್ರೆಸ್ ಒಂದು ಬಿಜೆಪಿ ಅಖಂಡ ಜನರು 7 ಕೋಟಿ ಜನರು ಸಕಲ ಕೋಟಿ ಜನರು ನಮ್ಮ ನಕ್ಷತ್ರ ಗಲಾಟೆ ಮಾಡ್ತಾರೆ ಕುಲದೇವತ ಪ್ರಾರ್ಥನೆ ನಾನಂತೂ ವಾಪಸ್ ಸೇರಿಸಲ್ಲ ನನ್ನ ಸ್ಕೂಲ್ ಏಜ್ ಆಯಿತು ಬಲ್ಲ ಎಲ್ಲರಿಗೂ ಅಕ್ಷತೆ ಸ್ವಲ್ಪ ಹಿಂದೆ ಹೋಗಿಬಿಟ್ರೆ ಮತ್ತೆ ಅವರು ನೀವು ಫಾರ್ಮರ್ಸ್ ಅಲ್ಲಿ ಇರಬೇಕಲ್ಲ ಮುಂದೆ ಹಂಗೆ ತಕ್ಕೊಂಡ್ಬಿಡ್ಬೋದು ಹಂಗೆ ಇರ್ಬೋದು ಏನು ಪರವಾಗಿಲ್ಲ ಬನ್ನಿ ಅದೇ
ಎಸ್ ಪಿ ಅವ್ರನ್ನ ಸ್ವಲ್ಪ ಕವರ್ ಮಾಡಿ. ಬೇರೆ ಟೈಮಲ್ಲಿ ಕವರ್ ಕೊಡಿ ಸರ್ ಸರ್ ಚಲಿ ಓಕೆ ಎಲ್ಲ ಕೊಡಿ ಅಲ್ಲಿ ಲಾಸ್ಟ್ ಇದು ತಟ್ಟೆ ಹೋಯ್ತು ಇದೇವ್ರಿ ಇಟ್ಕೊಂಡಿರ್ತಾರೆ. ಅದು ಪದ ನಮಗಾತು ಮಕ್ಕಳ ಭವಿಷ್ಯಕ್ಕೆ ಮಾತ್ರ. ಮಕ್ಕಳ ಭವಿಷ್ಯಕ್ಕೆ ಅದು ಕೇಳಿಸ್ತಿಲ್ಲ ಮಕ್ಕಳು. ಅದು ಮಾಡ್ತಾರೆ ಬೇರೆ ಏನು ಅದು ಮಾಡ್ತಾರೆ ಬಾಕಿ ಇಲ್ಲ. ಹಾಂ ಬಂದೆ ಹಾಂ ಶ್ರೀ ಪ್ರಸನ್ನ ಕುಮಾರ್ ಸರ್ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ ಸಮಿತಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಯೋಗೇಶ್ ಅವರು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಭುಲಿಂಗ ಕವಳಿಕಟ್ಟಿ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಾನ್ಯ ಹೇಮಂತ್ ಸರ್ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಇಷ್ಟು ಮಟ್ಟಕ್ಕೆ ಶಾಸಕರಾಗಿದೆ. ನಾನು ಮೇರಿ ಮಕ್ಳೆಟಲ್ಲಿ ಓದಿ, ಸೆಂಟ್ ಚಾರ್ಲ್ಸ್ ಅಲ್ಲಿ ಓದಿ, ಸೆಂಟ್ ಜೋಸೆಫ್ ಅಲ್ಲಿ ಓದಿ, ಆಮೇಲೆ MES ಅಲ್ಲಿ ಓದಿದ್ದಕ್ಕೆ ನಾನು ಇವತ್ತು ಒಬ್ಬ ಶಾಸಕನಾಗಿದ್ದೀನಿ. ಅಫ್ಕೋರ್ಸ್ ನಮ್ಮ ತಂದೆಯವರ ಆಶೀರ್ವಾದ ಇರುತ್ತೆ. ಆದರೆ ನಮ್ಮ ರೂಟ್ ಎಲ್ಲಿಂದ ಬರ್ತದೆ ಅದನ್ನ ನಾವು ಕೊಡಬೇಕಾಗುತ್ತೆ ವಾಪಸ್. ಅದು ಕೊಡೋದು ನೀವು ದೇವರಿಗೆ ಎಷ್ಟು ಕಾಣಿಕೆ ಹಾಕ್ತೀರೋ ಮಂಗಳಾರತಿಗೆ, ಇಲ್ಲ ಎಷ್ಟು ದೊಡ್ಡ ದೇವಸ್ಥಾನ ಮಾಡ್ತಿರೋ ಅದು ಇಂಪಾರ್ಟೆಂಟ್ ಅಲ್ಲ. ಅದು ನಿಮ್ಮ ವ್ಯಾಪ್ತಿಗೆ, ನಿಮ್ಮ ವಿವೇಚನೆಗೆ. ಆದರೆ ನಮ್ಮ ಜೀವನದಲ್ಲಿ ಕರ್ತವ್ಯ ಏನು ಅಂತ ಹೇಳಿದ್ರೆ ಶಾಲೆಕ್ಕಿಂತ ದೇವಸ್ಥಾನದಕ್ಕಿಂತ ಶಾಲೆ ದೊಡ್ಡದಾಗಿರಬೇಕು. ಅವಾಗ ಮಾತ್ರ ನಮಗೆ ಪ್ರಸಾದ ನಮಗೆ ಬರುತ್ತೆ ಅಂತ ಹೇಳಿ ಅದನ್ನು ನಂಬಿಕೊಂಡು ನಾವು ಇಲಾಖೆಯನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಎಷ್ಟೊಂದು ಸತಿ ಹೇಳಿದಿಲ್ಲ, ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಪ್ರಸಾದ ಸಿಗುತ್ತೆ ಏನೋ ಗೊತ್ತಿಲ್ಲ, ಆದರೆ ನಾವು ಅಲ್ಲಿ ಮುಹೂರ್ತ ಮಾಡ್ತಿದ್ದಂಗೆ ನಮ್ಮ ಶಾಲೆ ಗಂಟೆ ಹೊಡಿತು, ನಮಗೆ ಪ್ರಸಾದ ಬಂತು. ಇವತ್ತು ಮಕ್ಕಳ ಭವಿಷ್ಯಕ್ಕೆ ಸರಿ ಈ ಮನೋಭಾವನೆ ಇದ್ದಾಗ ಆಗುತ್ತೆ ಅಂದಾಗ ನಾನು ಕೂಡ ನಮ್ಮ ತಂದೆಯವರು ಓದಿರೋ ಶಾಲೆಗೆ, ಯಾಕಂದ್ರೆ ನಾನು ಓದಿದ್ದು ಕಾನ್ವೆಂಟಲ್ಲಿ, ನಾನು ಸರ್ಕಾರಿ ಶಾಲೆಗೆ ಓದಲಿಲ್ಲ, ನನಗೆ ಕಾನ್ವೆಂಟಲ್ಲಿ ಓದಿಸಿದ್ರು. ಆದರೆ ನನಗೇನು ಸಂಬಳ ಬರುತ್ತೆ ಅದನ್ನು ತಗೊಂಡು ಹುಟ್ಟೂರಲ್ಲಿ ಇರ್ತಕ್ಕಂಥ ಒಂದು ಶಾಲೆಗೆ 10 ಲಕ್ಷ ನಮ್ಮ ತಂದೆಯವ್ರ ಹೆಸರಲ್ಲಿ ನಾನು ಅದು ಅಭಿವೃದ್ಧಿ ಕೊಟ್ಟೆ. ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯನ ಹುಂಡಿ ಮತ್ತೆ ಇನ್ನೊಂದು ಶಾಲೆ, ಅದು ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ, ಅಲ್ಲಿ ಅವರು ಓದಿರ್ತಕ್ಕಂಥ ಶಾಲೆಗೆ ಅವರು 10 ಲಕ್ಷನ ದೇಣಿಗೆಯಾಗಿ ಕೊಟ್ಟರು. ಅಂದರೆ ನನ್ನ ಶಾಲೆ, ನಮ್ಮ ಜವಾಬ್ದಾರಿ. ನಾನು ಓದಲಿಲ್ಲ ಅಂದ್ರೂ ನಮ್ಮ ಅಪ್ಪವ್ರು ಏನಾದರೂ ಆ ಪುತ್ತೂರು ಶಾಲೆಗೆ ಓದಿಲ್ಲ ಅಂದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಅವತ್ತು ಆ ಶಾಲೆ ಇಲ್ಲ ಅಂದಿದ್ರೆ, ಯಾಕಂದ್ರೆ ಅವ್ರು ಸೇರಿದ್ದ 4ನೇ ಕ್ಲಾಸ್ 5ನೇ ಕ್ಲಾಸ್ ಎಷ್ಟೊಂದು ಸತಿ ಹೇಳಿದ್ರು, ಅವ್ರು ಸ್ಕೂಲಿಗೆ ಹೋಗ್ತಿರ್ಲಿಲ್ಲಂತೆ. ಅವ್ರು ಯಾರೋ ರಾಮಪ್ಪ ಮೇಸ್ಟ್ರು ಅಂತನೋ ಯಾರೋ ರಾಜಪ್ಪ ಮೇಸ್ಟ್ರು ಅಂತ ಅವ್ರು ಹೋಗಿ ಮನೆಗೆ ಎಂತ ಮಾಡ್ತೀವಿ ಬಾಯಿಗೆ ಹಿಡಿದು ಹೋಗಿ ಸ್ಕೂಲಿಗೆ ಸೇರಿಸಿದ್ದು 5ನೇ ಕ್ಲಾಸ್ ಮೇಲೆ. ನೋಡಿ ಎಂತ ಅದೃಷ್ಟ. 5-10 ವರ್ಷ, ಹೆಚ್ಚು ಕಮ್ಮಿ 8 ವರ್ಷ
ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶ ಸಿಕ್ಕಿರೋದು ನನಗನ್ಸುತ್ತೆ ಆ ಸರ್ಕಾರಿ ಶಾಲೆ ಇಲ್ಲ ಅಂತಿದ್ರೆ ಸಿದ್ದರಾಮಯ್ಯ ಸಾಹೇಬ್ ಯಾರು ಅಂತೇಳಿ ಮೋಸ್ಟ್ಲಿ ನಮ್ಗೆ ಯಾರಿಗೂ ಗೊತ್ತೇ ಆಗ್ತದೆ. ಅದಕ್ಕೆ ಹೇಳಿದೆ ಸರ್ ನಿಮ್ಮ ಜವಾಬ್ದಾರಿ ಇರ್ತದೆ ಅಂತ ಹೇಳ್ಕೊಳ್ಳಿ. ಈ ಮನೋಭಾವನೆಯನ್ನು ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿಯಲ್ಲಿ ಪಕ್ಷಾತೀತವಾಗಿ ಅಲ್ಲಲ್ಲಿ ಶಾಸಕರು ಇರ್ಬೋದು, ಅಲ್ಲಲ್ಲಿ ಯಾರೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ ಇರ್ಬೋದು, ಯಾರೋ ಒಬ್ಬ ಜಮೀನ್ದಾರ್ ಇರ್ಬೋದು, ಯಾರೋ ಒಂದು ಜಮೀನಲ್ಲಿ ಇಟ್ಕೊಂಡು ನಮ್ಗಿದೆಯಪ್ಪ ನಮ್ಮ ಸ್ಕೂಲಲ್ಲಿ, ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಅಂದಾಗ ಎಲ್ಲ ಜಮೀನನ್ನ ದಾನ ಮಾಡಿ ತಗೊಂಡಿರೋದು, ಯಾರು ಸರ್ಕಾರ ಕೊಟ್ಟಿರೋದು ಬಹಳ ಕಮ್ಮಿ ಇದಾವೆ, ಬಟ್ ದಾನ ಮಾಡಿರೋದೇ ಜಾಸ್ತಿ. ಆ ದಾನ ಮಾಡಿರೋದನ್ನ ಮೊನ್ನೆ ಬಿಲ್ ಪಾಸ್ ಮಾಡಿ ಉಳಿಸ್ಕೊಳಕ್ಕೆ ಎಲ್ಲ ಬಿಜೆಪಿ ಅವರು ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿ ಫಸ್ಟ್ ಈ ಕೆಲಸ ಮಾಡಿರಿ. ನೀವು ಸರ್ಕಾರಿ ಶಾಲೆಗೆ ಯಾರು ದಾನ ಕೊಟ್ಟಿರ್ತಾರೆ ಅದು ವಾಪಸ್ಸು ಸರ್ಕಾರದ ಮಕ್ಕಳಿಗೆ ಹೋಗ್ಬೇಕು ಅಂತ ಹೇಳಿ ಮೊನ್ನೆ ಲಾಸ್ಟ್ ಸೆಷನ್ ಅಲ್ಲಿ ಬಿಲ್ ಪಾಸ್ ಆಯ್ತು. ಚೆನ್ನೈಯವರು ತಮಗೆಲ್ಲ ಅವ್ರಿಗೆ ಗೊತ್ತಿದೆ ಇದರಲ್ಲೂ ಕೂಡ ಇದನ್ನೆಲ್ಲ ಕೂಡ ಮಾಡಿ ಇವತ್ತು ನಾವು 10 ಲಕ್ಷ ಕೊಟ್ಟಿರ್ಬೋದು. ಆದ್ರೆ ಇವತ್ತು ನಮಗೆ ಶಿವಮೊಗ್ಗದಲ್ಲಿ ನಾನು ವಿಜಯ್ ಅವರು ಗೌರಿಬಿದನೂರು ಬೇರೆ ಬೇರೆ ಕಡೆಗೆಲ್ಲ ದೊಡ್ಡ ದೊಡ್ಡ ಶಾಲೆಯನ್ನು ಮಾಡಿದ್ರು. ಅವ್ರು ಬಂದು ಒಂದು ದಿವಸ ನನ್ನ ಭೇಟಿ ಮಾಡಿದ್ರು. ಇಲ್ಲ ನಾನು ನನ್ನ ಕ್ಷೇತ್ರ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ, ನಾನು ಅದು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಹೇಳಿ ಇದು ನಡೆದಿದ್ದು. ಅವ್ರು ಬಂದು ಫಸ್ಟ್ ಹೇಳಿದ್ದು ಸ್ವರ್ಗದಲ್ಲಿ ಮಾಡ್ತೀನಿ ಅಂತ ಹೇಳಿ. ಅವ್ರು ಬೇರೆ ಭದ್ರಾವತಿ ಅವರು ಇದ್ದಾರೆ, ಸರ್ ಫಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಮಾಡೋಣ ಅಂತ. ಅವಾಗ ಎಲ್ಲೋ ನನಗನ್ಸ್ತು ಎಲ್ಲ ನಾನು ಮಾಡ್ಕೊಂಡೆ ಅಂತ ಹೇಳಿ. ನಮ್ಮ ತಂದೆಯವರು ಯಾವಾಗಲೂ ಅಷ್ಟೇ ಅದನ್ನು ಯೋಚನೆ ಮಾಡ್ತಾರೆ. ಎಲ್ಲ ನಮ್ಮ ಕ್ಷೇತ್ರ ನಂದು, ನನ್ನ ಹತ್ರ ಇದೆ ಅಧಿಕಾರ ಅಲ್ಲ. ಅವ್ರು ಮುಖ್ಯಮಂತ್ರಿಗಳಾಗಿದ್ದು ಇಡೀ ರಾಜ್ಯಕ್ಕೆ, ಸ್ವರ್ಗಕ್ಕಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದು. ಈಗ ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ಡಿಸ್ಟ್ರಿಕ್ಟಿಗೆ ಆಗ್ತೇನೆ, ಅವಶ್ಯಕತೆ ಸ್ವರ್ಗದಲ್ಲೂ ಇದೆ, ಇಡೀ ರಾಜ್ಯದಲ್ಲಿ ಇದೆ. ಆದ್ರೆ ಎಲ್ಲೋ ನನ್ನ ಮನಸ್ಸಲ್ಲಿ ಅನಿಸ್ತು ಇಲ್ಲ ಇದು ಫಸ್ಟ್ ಶಿವಮೊಗ್ಗದಲ್ಲಿ ನಡಿಬೇಕಂತ ಹೇಳಿ. ಆದ್ರೆ ಇವತ್ತು ನಾನು ಅದನ್ನ ಸ್ವರ್ಗದಲ್ಲಿ ಮಾಡಬೇಡಿ ಅಂತ ಹೇಳಲ್ಲ, ಮುಂದೆ ದಯವಿಟ್ಟು ಮಾಡಿ ಅಂತೇಳಿ ಕೈ ಮುಗಿತೀನಿ ಬಿಫೋರ್ ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ಹೆಜ್ಜೆ ಅಲ್ಲಿಗೆ ಬರಲಿ, ನಿಮ್ಮ ಆಶೀರ್ವಾದ ಇರಲಿ. ಐ ಹೋಪ್ ಅರ್ಥ ಆಗ್ತಾ ಇದೆಯಲ್ಲ, ಇಲ್ಲ ಆಗ್ತಾ ಇದೆಯಲ್ಲ? ಓಕೆ. ಸೊ ಅಜಾಕ್ಸ್ ಕಂಪ್ನಿ ಅಂತ ಹೇಳಿ ಅದೊಂಥರ ಇದ್ದಂಗೆ ಎಲ್ಲ ಸ್ವಾವಲಂಬಿ ಅಂತ ಹೇಳ್ಬೋದು. ಕಾಂಕ್ರೀಟ್ ಮೇಕಿಂಗು ಎಲ್ಲ ಅದೇ ಮಣ್ಣು ತಗತತೆ, ಎಂಥದ್ದು ಸಿಮೆಂಟ್ ತಗೊಳುತ್ತೆ, ಅದೇ ಮಾಡಿ ಎಲ್ಲ ಕರಡಿ ಕ್ಲೀನಾಗಿ ಹಾಕಿ ಪಟ್ ಅಂತ ಹೇಳಿ ಅದೇ ಕೊಡ್ತದೆ. ಆ ಟೈಪ್ ಒಂದು ದೊಡ್ಡ ಕಂಪ್ನಿ, ಬಹಳ ಹೈಟೆಕ್, ಬಹಳ ಚೆನ್ನಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ಆ ಎಕ್ವಿಪ್ಮೆಂಟ್ ತುಂಬಾ ಇದೆ. ಆದ್ರೆ ಅವ್ರ ಹೃದಯದಲ್ಲಿ ಮನಸ್ಸಲ್ಲಿ ಬೇರೆ ಏನಕ್ಕೂ ಖರ್ಚು ಮಾಡಬಾರ್ದು, ನಾನು ಶಾಲೆ ಕೊಡಬೇಕು, ಮಕ್ಕಳ ಭವಿಷ್ಯಕ್ಕೆ ಕೊಡಬೇಕು ಅಂತ ಹೇಳಿ ಅವ್ರ ಉದಾರತೆ ಏನಿದೆಯಲ್ಲ, ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಮಾತಾಡಿ ಆಮೇಲೆ ಚೆನ್ನೈಯವ್ರಿಗೆ ಹೇಳಿದೆ, ಇಲ್ಲ ಚೆನ್ನೈಯವರೇ ಇಲ್ಲೇ ಮಾಡೋಣ ಶಿವಮೊಗ್ಗದಲ್ಲಿ ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ಇವತ್ತು ಸುಮಾರು 12 ಕೋಟಿ ಬರೀ ಒಂದು ಶಾಲೆಗೆ 13.5 ಕೋಟಿ. ಇದರೊಳಗೆ ನನಗೆ ಗೊತ್ತಿರೋ ಪ್ರಕಾರ 13.5 ಕೋಟಿಯಲ್ಲಿ ಕಾಂಟ್ರಾಕ್ಟ್ ಪ್ರಾಫಿಟ್ ಮಾಡಂಗಿಲ್ಲ. ಇಲ್ಲೇ ಇದ್ದಾರೆ ಕಾಂಟ್ರಾಕ್ಟ್, ಯಾರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಬೇರೆ ಕೆಲಸ ಕೊಡ್ತಾರೆ ಅವರು. ಸೊ ಅವ್ರು ಮಾಡ್ತಕ್ಕಂಥ ದಾನದ ಕೆಲಸ ಕರೆಕ್ಟ್ ಅಲ್ಲ? ಕರೆಕ್ಟ್. ಈ ಕಾಂಟ್ ಮೇಕ್ ಮಚ್ ಪ್ರಾಫಿಟ್. ಏನಾದಿದ್ರೆ ಅದು ಬಿಟ್ಕೊಡ್ಬಿಡ್ರಿ ಶಿವಮೊಗ್ಗಕ್ಕೆ, ಏನು ಪರವಾಗಿಲ್ಲ. ಇಲ್ಲ ಅಲ್ಲ, ಪ್ರಾಫಿಟಿಗೆ ಮಾಡಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಅವ್ರು ಬೇರೆ ಬಿಸ್ನೆಸ್ ಕೊಡ್ತಾರೆ. ಅವರಿಗೆ ಅವ್ರ ಕೆಲಸ ಏನು ಅಂದ್ರೆ ಒಳ್ಳೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ. ಸೊ 13 ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ 16-17 ಕೋಟಿ ಆಗ್ಬಿಡುತ್ತೆ ಅದು ವ್ಯಾಲ್ಯೂ. ನೀವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಯಾರು ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಾಗ 10% 15% ಇಟ್ಕೊಂಡೇ ಇಟ್ಕೊಳ್ತಾರೆ, ಯಾಕಂದ್ರೆ ಅದು ಬಿಸ್ನೆಸ್ ರೀತಿಯಲ್ಲ ಅಂತ. ಆದ್ರೆ ಇವತ್ತು ಆ ಮನೋಭಾವನೆಯನ್ನು ಇಟ್ಕೊಂಡು ನಾವು ಹೇಳ್ಬಿಡ್ತೀವಿ, ಇದ್ರೊಳಗೆ ಯಾರು ದುಡ್ಡು ಖರ್ಚು ಮಾಡ್ತಾರಲ್ಲ ಅದು ನಮ್ಮ ಸರ್ಕಾರಕ್ಕೆ ಬರಲ್ಲ, 1 ಪೈಸನೂ ಬರೋದಿಲ್ಲ. ಅವ್ರು ಇವತ್ತು ಸ್ಟಾರ್ಟ್ ಮಾಡಿರೋದು ಇವತ್ತಾಗಲೇ ಯಾವಾಗ ಫಿನಿಶ್ ಮಾಡಬೇಕು, ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಮಾಡ್ಬೋದಾ ಅದನ್ನಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ಆಗಲೇ ಅವರು. ಆ ಥರ ಒಂದು ಯೋಚನೆಯನ್ನಿಟ್ಟು ಒಳ್ಳೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಜಿಲ್ಲೆಗೆ ಒಂದು ಮಾದರಿ ಆಗ್ತಕ್ಕಂಥ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಇವತ್ತು ಅಜಾಕ್ಸ್ ಕಂಪ್ನಿಯವರು ಕೊಡ್ತಕ್ಕಂಥದ್ದು ಬಹಳ ಸಂತೋಷ. ಅದಕ್ಕೆ ಅವರಿಗೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಕೊಡೋಣ. ಅವ್ರ ಸಹಕಾರ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಇರಲಿ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ should grow bigger than what it is today, and we wish you all the best for your future, for your company also, so that this is something, this has to go on a longer journey, facilitate a lot of children, ಅದು ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಚೆನ್ನಾಗಿ ಹಾಕ್ಲಿ. ಅವ್ರ ಮನೆಗೆ ಅವ್ರ ಮನಸ್ಸಲ್ಲಿ ನೋಡಿ, ಅವ್ರು ಅಲ್ಲೆಲ್ಲೋ ಇರೋರು ಇವತ್ತು ನಾನೊಬ್ಬ ಶಿಕ್ಷಣ ಸಚಿವನಾಗಿ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲ ನನಗನ್ಸುತ್ತೆ ಇದೆಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನಾವಿವತ್ತು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳ ಎದುರುಗಡೆ
1750 ಕೋಟಿ ಯಾರು ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿದ್ರು. ಸ್ವಲ್ಪ here today and for always, forever through Ajax company, and we wish Ajax company also very better days to come also, and more bigger than what you are grown also. We wish all the best, and I think ನನ್ನ ಮಾತನ್ನ ಇಲ್ಲಿ ನಿಲ್ಲಿಸ್ತೀನಿ. ಯಾಕಂದ್ರೆ ಮಾತಾಡೋಕೆ ಕುತ್ಕೊಂಡ್ರೆ ತುಂಬ ದಿವಸ ಆಯ್ತು, 2 ತಿಂಗಳು ರಜಾ ತಗೊಂಡು ಮಾತಾಡೋಕೆ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿತ್ತು. ಸುಮ್ಮನೆ ಟಿವಿ ನೋಡ್ಕೊಂಡು ಕುತ್ಕೋತಾ ಇದ್ವಿ, ಯಾರು ಎಲ್ಲಿ ಬಂದು ಕುತ್ಕೋತಾರ ಅಂತ ಗೊತ್ತಾಗಲಿಲ್ಲ. ಆಗಲಿ ಎಲ್ಲರೂ ಕೂಡ ತಾವೆಲ್ಲರೂ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ಚೆನ್ನಿ ಅವರಿಗೆ, ಅರುಣ್ ಅವರಿಗೆ, ನಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ಮುಖಂಡರಿಗೆ, ಮತ್ತು ಎಲ್ಲ ನಮ್ಮ MLC ಅವರು, ನಮ್ಮ ಬಲ್ಕೀಶ್ ಬಾನ್ ಅವರು, ಚೇತನ್, ಯೋಗೇಶ್, ಮತ್ತೆಲ್ಲರಿಗೂ ಕೂಡ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಮಿಸ್ಟರ್ ವಿಜಯ್ ಅವರಿಗೆ ಮತ್ತು ಮಿಸಸ್ ಕಲ್ಯಾಣಿ ವಿಜಯ್ ಅವರಿಗೂ ಕೂಡ ಧನ್ಯವಾದಗಳು ಹೇಳಿ, ಎಲ್ಲ ಅಧಿಕಾರಿಗಳಿಗೂ ಗೌರವ ಕೊಟ್ಟು, ಮಾಧ್ಯಮದವರಿಗೂ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂಥ ಕಾರ್ಯಕ್ಕೆ ಪ್ರೇರಣೆ ಆದಂತವರು ಅಜಾಕ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ Kavinikatti, Honorable DC, Mr. Hemant, our Honorable CEO, Mr. Nikhil, our SP, Mr. Mayana Gowda, Honorable Commissioner City Corporation, Mr. Manjunath DCPI Shivamoga, Sri Ramesh BO, and the many other, Mr. Arun, my apologies if I left you, but Banu, and all the others here, my apologies if I can't take each of your names. I'm absolutely delighted to be here today because this is the continuation of a dream we in Ajax had starting 7 years back, as you might have seen on the video, that we have to make a difference in the level of education in this city, in this state, in this country, in our own small way, and hopefully set an example for others to follow as well. In 2019, we started the first tribe of this kind of school that you see here, with a school in Bashitali next to our factory. And based on the high degree of success we had with it, and I'm going to come to you what the model was that we had. We went back to the department and requested that we be given permission to build 10 such schools in 10 districts in the next 5 years. Teacher, whether it is the headmaster or whether it is the child who is studying there, they want to be able to say, I study there. This is my school. That's the start of a change that takes place in the whole education methodology that we want to try and install. Because what we did in Bashitahalli after we built the school is that we started to partner with several agencies to improve and supplement the education and non-educated related outcomes in each of these places. For instance, we pay a lot of attention to communication. We pay a lot of attention to self-confidence. We pay a lot of attention to the way a child is receiving everything that is being taught in school. We pay a lot of attention to the way science is taught in class, because we don't believe in teaching science from the textbook, we believe in teaching science from experiments. And so we began to see that there were children who did not belong to school. So we started to partner with Spastic Society to support these kind of children. So we began to completely, and our policy was no child must get left behind. And with this model, we went back to the government and said we want to set up
attends a school. So what you are seeing here as a picture is just the beginning. And this will be a journey that will not stop. It will continue forever because year after year, it will be continued. Mr. Bangarappa very rightly said that we go and donate large amounts to a place of worship. And he said that you could as well donate large amounts to the school because at the end of it, this is a place of worship. And if this was not there, like he said with Mr. Siddaramaiah, you don't know who today who is sitting here at the top would not have been there. In the same way, we think that these children who are now going to be here are going to be not just the future ministers, the future executives, the top executive of slug companies. They're going to be top leaders at every level. That's what we are building. And these children who are going to the government schools, we want that they be able to, our motto is every child should realize their complete potential, which means if I can become the President of India, I must become the President of India and I must get all the opportunities to become that. So this is the way we are going to treat all the children that are going to come into this school and hopefully the schools to come. And hopefully that will make a huge difference in the years to come. I am very, very delighted that Mr. Bangarappa persuaded me to come here. And I'm very, very happy with the kind of reception I see and the kind of enthusiasm I see from all the people here. And I believe that together, all of us together, we are going to make this a huge success. So, looking forward to working with all of you and looking forward to making this a wonderful success. Just as a footnote, we signed the memorandum with the government for 10 schools. It's already been our mind to lift it to 15 and perhaps beyond that, who knows. So with that hope and that belief, I would like to end and thank you all for coming and look forward to continued support from all of you, continued love and support from all of you in the days and years to come. Thank you all and thank you, Mr. Bangarappa. ಜಾಗ ಕೊಟ್ಟಿದ್ದು ಶಾಲೆಗೆ ಮತ್ತು ಎಸ್ಪೆಷಲಿ ಆಸ್ಪತ್ರೆಗಳಿಗೆ ಅಂತ ನೋಡ್ತಾ ಇದ್ವಿ. ಸಣ್ಣ ಸಣ್ಣ ಹಳ್ಳಿಗಳಿಂದ ದೊಡ್ಡ ದೊಡ್ಡ ಊರುಗಳಲ್ಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ವಿ. ನಾವು ಲಾಸ್ಟ್ ಟೈಮು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೆ. ಏನು ಅಂದರೆ ಒಬ್ಬರು ಒಂದು ಊರಿನಲ್ಲಿ 10 ಎಕರೆ ಜಾಗನ ಶಾಲೆಗೋಸ್ಕರ ಕೊಡುವಂಥದ್ದು, 10 ಎಕರೆ ಜಾಗನ ಆಸ್ಪತ್ರೆಗೆ ಕೊಡುವಂಥದ್ದು. ಅಲ್ಲಿ ಕೊಟ್ಟು ಯಾರಿಗೆ ಉಪಯೋಗ ಆಗಬೇಕು ಅಂದರೆ ಬಡವರಿಗೆ ಉಪಯೋಗ ಆಗಬೇಕು ಅನ್ನುವಂಥದ್ದು ಸಾವಿರಾರು ಉದಾಹರಣೆಗಳನ್ನು ನಾವು ನೋಡಿದ್ವಿ. 2013ನೇ ಇಸ್ವಿಲಿ ಕೇಂದ್ರ ಸರ್ಕಾರ ಅವತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದನ್ನ ತಂತು. ಅಂದರೆ ನಮ್ಮ ದೇಶದಲ್ಲಿ ನಡೀತಾ ಇದ್ದಂಥದ್ದನ್ನ ಒಂದು ಆಕ್ಟ್ ಆಗಿ ತಂದು ಒಬ್ಬ ದುಡಿತಾ ಇರೋ ವ್ಯಕ್ತಿ ತನ್ನ ಸಮಾಜಕ್ಕೆ ವಾಪಸ್ ಕೊಡುವಂಥದ್ದನ್ನ ಆಗಬೇಕು ಅನ್ನುವಂಥದ್ದನ್ನ ಏನು ಕಾರ್ಪೊರೇಟ್ CSR ಅಡಿಲಿ ಮಾಡುವಂಥದ್ದನ್ನಾಯ್ತು. ಇವತ್ತು ಏಜಾಕ್ಸ್ ಕಂಪ್ನಿಯಿಂದ ಇಲ್ಲಿ ಆಗ್ತಾ ಇರುವಂಥದ್ದು ತುಂಬಾ ಅದ್ಭುತ. ಇದನ್ನ ಚೆನ್ನಾಗಾಗ್ಲಿ. ನಾ ಇತ್ತೀಚೆಗೆ ಹೋದ ವರ್ಷ ನಮ್ಗೊಂದು ಕಮಿಟಿ ಟೂರು ದಿಯೋದಾಮನಿಗೆ ಹೋಗಿದ್ವಿ. ಪ್ರಫುಲ್ ಪಟೇಲ್ ಅಂತ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್, ಅವ್ರು ಮಾಡಿದ ಮತ್ತು ಶಿಕ್ಷಣ ಇವೆರಡು ಒಬ್ಬ ಪೋಷಕನಿಗೆ ತನ್ನ ಮಕ್ಕಳಿಗೆ ಅವನ ಜವಾಬ್ದಾರಿ ಕಡಿಮೆ ಆದ್ರೆ ಈ ದೇಶದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು CSR ಇವತ್ತು ಇಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಒಂದೇ ಒಂದು ನನಗೆ ಹೆದರಿಕೆ ಇರುವಂಥದ್ದು ಕನ್ನಡ ಮೀಡಿಯಂ ಶಾಲೆ. ಕನ್ನಡ ಮೀಡಿಯಂ ಶಾಲೆಗಳು ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ದ್ವಿಭಾಷೆ ಈಗ ಹೇಳ್ತಾ ಇದ್ವಿ. ಕನ್ನಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಳ್ಕೊಡುವಂಥದ್ದು ಕನ್ನಡವನ್ನು ಕಲೀಲೇಬೇಕು ಅಂತ. ಆದ್ರೆ ನಮಗೆ ನಮ್ಮ ರಾಜ್ಯದ ದುಸ್ಥಿತಿ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ರೆಡಿ ಇಲ್ಲ. ಕನ್ನಡ ಭಾಷೆನೂ ಸರಿಯಾಗಿ ಕೇಳ್ಕೊಡಲ್ಲ. ಇಂಗ್ಲಿಷಲ್ಲಂತೂ ಇವತ್ತಿನ ದಿವಸ ತುಂಬಾ ಕಷ್ಟ. ಹೊರಗಡೆ ಕಾಂಪಿಟೇಷನ್ ಅಲ್ಲಿ ಇಲ್ಲಿಂದ ಹೋಗಿ ಮಾಡುವಂಥದ್ದನ್ನು ಕೂಡ ಕಡಿಮೆ ಇದೆ. ಹಾಗಾಗಿ ನಾವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಕನ್ನಡ ಭಾಷೆ ಅನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವೇ ಅದನ್ನು ದ್ವೇಷ ಮಾಡುವಂತ ರೀತಿಯಲ್ಲಿ ನಾವು ಹೇಳ್ತಾ ಇರುವಂಥದ್ದು ಸರಿಯಲ್ಲ. ಹಾಗಾಗಿ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು, ಯಾಕಂದ್ರೆ object in the sky is people.
and we are blessed to have a wonderful team here, and I request each of you to stand up as I name you. Mr. Joseph Perez is our head of HR. He has been absolutely super interested in this, and he always helps to push. Mr. Manjunath is our force to be. He's a storm, actually. I mean, he really gets things done, and we owe a lot to him for all that he has done. Mr. Mallikarjun, where is Mali? Mallikarjun must be busy starting the construction. And Mr. Jagan Mohan Reddy, I have already spoken about. Anyone else want you here? I think this is the small team we have here, and there are many others behind us. Thank you all on behalf of Ajax for making this. ಈ ತರ ನಮ್ಮ ಮಕ್ಕಳು ಯಾಕೆ ಹೋಗಲ್ಲ ಆ ಶಾಲೆಗಳಿಗೆ ಅಂತ ನೀವು ಅದಕ್ಕೆ ಒಂದು ಅಡಿಪಾಯ ಇವತ್ತು ಹಾಕ್ತಾ ಇದ್ದೀರಾ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಮತ್ತೆ ನಮ್ಮ ಇಲಾಖೆಯವರಿಗೂ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ನಿಮ್ಮ ಇಲಾಖೆ ಅಧಿಕಾರಿ ಅವರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರಿ. ದ ಬಾಯ್ ಈಸ್ ಫ್ರಮ್ ಭದ್ರಾವತಿ ಅಂದ್ರು. ಐ ಬಿಲಾಂಗ್ ಟು ಭದ್ರಾವತಿ. ಐ ಆಮ್ ವೆರಿ ಹ್ಯಾಪಿ ದಟ್ ಎ ಬಾಯ್ ಫ್ರಮ್ ಮೈ ಕಾನ್ಸ್ಟಿಟ್ಯೂನ್ಸಿ ಈಸ್ ಇನ್ ಯುವರ್ ಟೀಮ್. ಸೊ ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನ ಕರೆದಿ ನಮ್ಮ DC ಅವರಿದ್ದಾರೆ, ನಮ್ಮ CEO ಇದ್ದಾರೆ. CEO ಈಸ್ ಆಲ್ಸೋ ಹ್ಯಾವಿಂಗ್ ವೆರಿ ಗುಡ್ ಪ್ಲಾನ್ಸ್ ರಿಗಾರ್ಡಿಂಗ್. ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇರೋದು ನಮ್ಮ ವಿಜಯವರು, ಎಜಾಕ್ಸ್ ಕಂಪನಿಯವರು. ಜೊತೆಗೆ ಬಂದಿರುವಂಥವ್ರು ಕಲ್ಯಾಣಿಯವರು. ಕಲ್ಯಾಣದ ಕಾರ್ಯಗಳನ್ನು ಮಾಡುವಂಥದ್ದು ತಾಯಂದ್ರೆ ಜಾಸ್ತಿ. ಹಾಗಾಗಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಆ ಕಾರ್ಯವನ್ನು ದಂಪತಿಗಳ ಸಮೇತ ಬಂದು ತಾವು ನೆರವೇರಿಸಿಕೊಟ್ಟಿದ್ದೀರಿ. ಶಿವಮೊಗ್ಗ ಜನತೆ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು. ವಿಜಯ ಮತ್ತು ಕಲ್ಯಾಣ ಎರಡೂ ಒಟ್ಟೊಟ್ಟಿಗೆ ಇದೆ. ಹಾಗಾಗಿ ಕಾರ್ಯ ಯಾವತ್ತೂ ಕೂಡ ವಿಜಯದಲ್ಲೇ ಇರುತ್ತೆ, ವಿದೇಶಾಲಯವಾಗಿ ಇರ್ತೀರಿ. ಹಾಗಾಗಿ ಈ ರೀತಿ ಉತ್ತಮ ಕಾರ್ಯ ಆಗತ್ತೆ ಅಂತ ನಾನಂತೂ ನಂಬಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ದೀರಿ. ಶಿವಮೊಗ್ಗ ನಗರಕ್ಕೆ ಒಂದು ಶಾಲೆಯನ್ನ ನಾವು ಕೊಟ್ಟಿರೋದು 13.5 ಕೋಟಿ ಹುಡುಗಾಟಿಕೆ ವಿಷಯ ಅಲ್ಲ ಇದು. ಆ ರೀತಿ ಮನಸ್ಸುಗಳು ಇವತ್ತು ದೇಶದಲ್ಲಿ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಅವರನ್ನು ಗುರುತು ಮಾಡುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಅವರು ವಿಶೇಷವಾಗಿ ಮಧು ಬಂಗಾರಪ್ಪರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಂದು ಅಭಿನಂದನೆಗಳನ್ನ, ಕೃತಜ್ಞತೆ ಸಲ್ಲಿಸ್ತಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅವಶ್ಯಕವಾಗಿ ಮಾಡಬೇಕಾದಂಥ ಕೆಲಸ. ಅವರು ಮಾತಾಡ್ತಾ ಅನೇಕ ಸಂಗತಿಗಳು ಉಲ್ಲೇಖ ಮಾಡಿದ್ದಾರೆ. ವೇದಿಕೆ ನಾವೆಲ್ಲರೂ ಕೂಡ ಬಹಳಷ್ಟು ಜನ ಬಹಳಷ್ಟು ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದನ್ನೆಲ್ಲ ಇಲ್ಲಿದ್ದಾರೆ. ನಗರಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಮ್ಮ ಪ್ರಸನ್ನ ಕುಮಾರ್ ಕೂತ್ಕೊಂಡಿದ್ದಾರೆ. ಶಿವಮೊಗ್ಗ ನಗರದಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಏನಾದ್ರು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹಣ ಇರಲಿಲ್ಲ. ಅವಾಗ ನಗರಸಭೆಯಿಂದ 10,000 ರೂಪಾಯಿ ಕೊಡುವಂಥ ಸ್ಥಿತಿ ನಾವು ನಿರ್ಮಾಣ ಮಾಡಿದ್ದೇವೆ. 50,000 ರೂಪಾಯಿ ಒಬ್ಬ ಕೌನ್ಸಿಲರಿಗೆ, 50,000 ರೂಪಾಯಿನ ಕೌನ್ಸಿಲರಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಡ್ತಾ ಇದ್ವಿ ಸರ್ ನಾವು. 50,000 ನಗರಸಭೆಯಿಂದ. ಗೊತ್ತಾ, ಯೋಚನೆ ಮಾಡಿದ್ದು ಎದುರುಗಡೆ ಈ ಕಟ್ಟಡ ಆಗಬೇಕು ಅಂತ ಯೋಚನೆ ಮಾಡಿದ್ದು ಜಾಗ ಎದುರುಗಡೆ ಗೌರ್ಮೆಂಟ್ ಸ್ಕೂಲ್ ಫೀಲ್ಡ್. ಫೈನಲ್ ಆಗಿದ್ದು ಸೈನ್ಸ್ ಫೀಲ್ಡ್ ಅಲ್ಲ ಸರ್. ಅಲ್ಲಿ ಯೋಚನೆ ಮಾಡಿದ್ದೆ ಅದು ಆಗಬೇಕು ಅಂತ ಜಾಗ ಎಲ್ಲ ನೋಡ್ಕೊಂಡು ಬಂದು ಎಲ್ಲರೂ ಮಾಡಿದ್ವಿ. ಡಿಗ್ರಿ ಕಾಲೇಜ್ ಎಲ್ಲ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಈಗ ನಡೀತು. ಬದಲಾದ ಸನ್ನಿವೇಶದಲ್ಲಿ ಇಲ್ಲಿ ಬರಬೇಕು ಅಂತ ಹೇಳಿ ಬಂಗಾರಪ್ಪನವ್ರ ಆಶೀರ್ವಾದ ಇದ್ದರೆ ನಾವೇನ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ಶಾಲೆ KPS ಶಾಲೆ ಇಲ್ಲಿಗೆ ಬಂತು. ಅವರ ಆಶೀರ್ವಾದದ ಪರಿಣಾಮ ಅನ್ಕೊಂಡು ನಾನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ.